ಡಾಕ್ಟ್ರು ಬದುಕೋದೇ ಇಲ್ಲ ಅಂತ ಆ ಥರ ಹೇಳಿಬಿಟ್ಟಿದ್ರು. ನಮ್ಮ ರಿಲೇಟಿವ್ ಒಬ್ರಿಗೆ ಕಳಿಸ್ಕೊಟ್ಟು ರಿಪೋರ್ಟ್ಸ್ ಕಳಿಸ್ಕೊಟ್ಟು ವಿಡಿಯೋ ಕಾಲಲ್ಲಿ ಮಾತಾಡಿ ನನ್ನ ಮೆಡಿಸಿನ್ ಕಳಿಸ್ಕೊಟ್ರು. ಇಲ್ಲಿ ಬರೋ ಮುಂಚೆ ನನಗೆ ಊಟ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ವಾಮಿಟ್ ಫೀಲ್ ಆಗ್ತಿತ್ತು. ಡ್ಯೂಟಿಗೆ ಹೋಗ್ತಾ ಇದ್ದೀನಿ, ಚೆನ್ನಾಗಿ ಊಟ ಮಾಡ್ತಾ ಇದ್ದೀನಿ, ಫ್ಲೂಯಿಡ್ ವಾಪಸ್ ತುಂಬ್ತಾ ಇದೆ ಅಂತ ಡಾಕ್ಟ್ರ್ ಹೇಳಿದ್ರಲ್ಲ, ಅದು ಅಲ್ಲಲ್ಲೇ ಒಣಗೋಯ್ತು. ನನ್ನ ಹೆಸರು ಮನಾಲಿ ಮಂಜುನಾಥ್ ಶೆಟ್ಟಿ ಅಂತ. ನಾವು ಕಾರವಾರದಿಂದ. ನನ್ನ 40. ರಕ್ತ ಬಲಿಗೆ ಸ್ಟಾರ್ಟ್ ಆಗಿತ್ತು ಮೌತಿ ಅಂದರೆ ಉಗುಳಿಂದ. ಆವಾಗ ಸ್ಫುಟಮಲ್ಲಿ ಬ್ಲಡ್ ಕಾಣಿಸುವಾಗ ನಾನು ಟೆಸ್ಟಿಗೆ ಹೋಗಿದ್ದೆ. ಅದು ತುಂಬ ಟೆಸ್ಟ್ ನೆಗೆಟಿವ್ ಬಂತು. ಆಮೇಲೆ ಲಾಸ್ಟ್ ಒಂದು ಕೊನೆ ಬ್ರಾಂಕೋಸ್ಕೋಪಿ ಬಯಾಪ್ಸಿಯಲ್ಲಿ ಪಾಸಿಟಿವ್ ಆಯಿತು ಲಾಸ್ಟ್ ಇಯರು. ಡಾಕ್ಟ್ರ್ ಹೇಳಿದರು ಕೀಮೋ ತೊಗೊಳ್ಬೇಕು ಅಂತೇಳಿ ಎಲ್ಲ ಲಾಸ್ಟ್ ಇಯರು. ಬಟ್ ಅದೇನಾಯಿತು, ಸ್ವಲ್ಪ ನಾನ್ ವೆಜ್ ಎಲ್ಲ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ವಾಪಸ್ ಆಯಿತು. ಆ್ಯಕ್ಚುಲಿ ಆರಾಮಾಗಿದ್ದೆ ನಾನು. ಮತ್ತು ಹಾಸ್ಪಿಟ್ಲ್ ನಂಗೆ ಬಾಡಿಲೆಲ್ಲ ಫ್ಲೂಯಿಡ್ ತುಂಬ್ಕೊಂಡ್ಬಿಟ್ಟು, ನೀರು ತುಂಬ್ಕೊಂಡ್ಬಿಟ್ಟು. ಅವಾಗ ಅದು ಫ್ಲೂಯಿಡ್ ತೆಗಿಲಿಕ್ಕೆ ಹೋದಾಗ ಸ್ವಲ್ಪ ಇಶ್ಯೂಸ್ ಆಯಿತು ಅಲ್ಲಿ. ಡಾಕ್ಟ್ರು ಬದುಕೋದೇ ಇಲ್ಲ ಅಂತ ಆ ಥರ ಹೇಳಿಬಿಟ್ಟಿದ್ರು. ಆಮೇಲೆ ಹಾಗೆ ನಾನು ಮಲ್ಕೊಂಡಾಗ ಬೆಡ್ ಮೇಲೆ ಇವ್ರ ನಂಬರ್ ಸಿಕ್ತು, ಪುನರ್ಜನ. ಕಾಲ್ ಮಾಡಿ ಕೇಳಿದೆ, ಇಲ್ಲ ನಮ್ಮಲ್ಲಿ ಈ ಥರ ಇದೆ ಅಂತೇಳಿ. ಯೂಟ್ಯೂಬ್ ವಿಡಿಯೋಸ್ ಎಲ್ಲ ನೋಡಿದೆ ನಾನು. ಆಮೇಲೆ ನನಗೆ ವಿಸಿಟ್ ಮಾಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ನಮ್ಮ ರಿಲೇಟಿವ್ ಒಬ್ರಿಗೆ ಕಳಿಸ್ಕೊಟ್ಟು ರಿಪೋರ್ಟ್ಸ್ ಕಳಿಸ್ಕೊಟ್ಟು ವಿಡಿಯೋ ಕಾಲಲ್ಲಿ ಮಾತಾಡಿ ನನ್ನ ಮೆಡಿಸಿನ್ ಕಳಿಸ್ಕೊಟ್ರು. 3 ಮಂತ್ ಅವ್ರ ಮೆಡಿಸಿನ್ ತೊಗೊಂಡ್ಮೇಲೆ ನಾನು ಆರಾಮಾದೆ. ಡ್ಯೂಟಿಗೆ ಹೋಗ್ತಾ ಇದ್ದೀನಿ, ಚೆನ್ನಾಗಿ ಊಟ ಮಾಡ್ತಾ ಇದ್ದೀನಿ, ಆಮೇಲೆ ನನ್ನ ಕೆಲಸ ನಾನೇ ಮಾಡ್ಕೊತೀನಿ. ಬಟ್ ಓಕೆ, ಆರಾಮಿದ್ದೀನಿ, ಮೊದಲಿನಕ್ಕಿಂತ ತುಂಬ ಚೆನ್ನಾಗಿದ್ದೀನಿ. ಲಂಗ್ಸಲ್ಲಿ ಕಾರ್ಸಿನೋಮ 1.5 year ಆಯಿತು. ಮೊದಲು 3 ಟೈಮ್ ಹೇಳಿದರು, ಇವಾಗ ನಂತರ 2 ಟೈಮ್ ಮಾಡಿದರು, ಇವಾಗ 1 ಟೈಮ್ ಅಂತ ಹೇಳಿದ್ದಾರೆ ಈಗ ಡಾಕ್ಟ್ರು. ಇಲ್ಲಿ ಬರೋ ಮುಂಚೆ ನನಗೆ ಊಟ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ವಾಮಿಟ್ ಫೀಲ್ ಆಗ್ತಿತ್ತು, ಕೂತ್ಕೊಳ್ಳಿಕ್ಕೆಲ್ಲ ಆಗ್ತಿರ್ಲಿಲ್ಲ, ನಿಂತ್ಕೊಳ್ಳಿಕ್ಕೂ ಆಗ್ತಿರ್ಲಿಲ್ಲ, ಮಾತಾಡ್ಲಿಕ್ಕೂ ಆಗ್ತಿರ್ಲಿಲ್ಲ. ಆಮೇಲೆ ನಾನು ಇಲ್ಲಿನ ಮೆಡಿಸಿನ್ ಸ್ಟಾರ್ಟ್ ಮಾಡಿದ್ಮೇಲೆ ತುಂಬ ಕೆಮ್ಮು ಬರ್ತಿತ್ತು, ತುಂಬ ಅಂದರೆ ತುಂಬ ಕೆಮ್ಮು. ಆ ಕೆಮ್ಮಿಂದ ಜೀವ ಹೋಗ್ತಿತ್ತು. ಸ್ಲೋಲಿ ಇವ್ರ ಮೆಡಿಸಿನ್ ಸ್ಟಾರ್ಟ್ ಮಾಡಿದ್ದೆ ಒಂದು 8 ದಿನದೊಳಗಡೆ ಕೆಮ್ಮು ಸ್ಟಾಪ್ ಆಯಿತು. ಫ್ಲೂಯಿಡ್ ವಾಪಸ್ ತುಂಬ್ತಾ ಇದೆ ಅಂತ ಡಾಕ್ಟ್ರ್ ಹೇಳಿದ್ರಲ್ಲ, ಅದು ಅಲ್ಲಲ್ಲೇ ಒಣಗೋಯ್ತು ನನ್ನ ಮಟ್ಟಿಗೆ. ನನ್ನ 4 ಮಂತಿಂದ ತುಂಬ ಚೆನ್ನಾಗಿ ಅನಿಸಿದೆ. ಡಾಕ್ಟ್ರು ತುಂಬ ಸಪೋರ್ಟಿವ್ ಆಗಿದ್ದಾರೆ, ಕಾಲ್ ಮಾಡ್ತಾರೆ. ಒಂದು 2 ಡೇಸಿಗೆ ಒಮ್ಮೆ ಆದರೂ ನಾವು ಪಿಕ್ ಮಾಡದಿದ್ರು ಪದೇ ಪದೇ ಮಾಡ್ತಾರೆ. ಹೇಗಿದ್ದೀರಾ, ಏನು ಮಾಡ್ತಾ ಇದ್ದೀರಾ, ಮೆಡಿಸಿನ್ ಚೆನ್ನಾಗಿ ಸರಿಯಾಗಿ ತೊಗೊಂಡ್ರಾ, ಏನಾದರೂ ಇಶ್ಯೂಸ್ ಇದ್ದರೆ ನಾವು ಹೇಳ್ಕೊತೀವಿ. ಅವರು ಚೆನ್ನಾಗಿ ಕಾನ್ವರ್ಸೇಷನ್ ಮಾಡ್ತಾರೆ, ಏನೂ ತೊಂದರೆ ಇಲ್ಲ.